ಮಹಿಳಾ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಭಾರತ ಪಾಕಿಸ್ತಾನ ನಡುವೆ ಪಂದ್ಯ ರವಿವಾರ ಪ್ರಾರಂಭವಾಗಿದ್ದು ಹ್ಯಾಂಡ್ಶೇಕ್ ವಿವಾದ ಇಲ್ಲಿಯೂ ಮುಂದುವರೆದಿದೆ. ಪಾಕಿಸ್ತಾನ ತಂಡದ ನಾಯಕಿ ಫಾತಿಮಾ ಸನಾ ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದ್ದಾರೆ. ಆದರೆ ಟಾಸ್ ಸಂದರ್ಭ ಭಾರತೀಯ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಪಾಕ್ ನಾಯಕಿಯ ಜೊತೆ ಹಸ್ತಲಾಘವಕ್ಕೆ ನಿರಾಕರಿಸಿದ್ದಾರೆ. ಪುರುಷರ ಏಷ್ಯಾ ಕಪ್ ಕ್ರಿಕೆಟ್ನಲ್ಲೂ ಭಾರತ ಪಾಕಿಸ್ತಾನ ತಂಡದ ಸದಸ್ಯರು ಪರಸ್ಪರ ಹ್ಯಾಂಡ್ಶೇಕ್ ಮಾಡದ್ದು ಪರ ವಿರೋಧ ಚರ್ಚೆಗೆ ಹಾಗೂ ಸರ್ಕಾರದ ರಾಜಕೀಯದ ವಿರುದ್ಧ ವ್ಯಾಪಕ ಅಸಮಾಧಾನಕ್ಕೂ ಕಾರಣವಾಗಿತ್ತು. ಕ್ರೀಡೆಗೆ ಯಾವುದೇ ರಾಜಕೀಯ ನುಸುಳಬಾರದು. ಕ್ರೀಡೆಯು ತನ್ನ ಘನತೆಯನ್ನ ಕಾಪಾಡಿಕೊಳ್ಳಬೇಕು. ಆಟಗಾರರು ಪರಸ್ಪರ ಹಸ್ತಲಾಘವ ಮಾಡಕೂಡದು ಎಂದರೆ ಸರ್ಕಾರ ಪಾಕಿಸ್ತಾನದೊಂದಿಗೆ ಕ್ರಿಕೆಟ್ ಆಡಲು ಒಪ್ಪಿದ್ದಾದರೂ ಏಕೆ ಎಂದು ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇದೀಗ ಮಹಿಳಾ ವಿಶ್ವಕಪ್ ಕ್ರಿಕೆಟ್ನಲ್ಲೂ ಸಾಂಪ್ರದಾಯಿಕ ಹಸ್ತಲಾಘವ ಪ್ರಕ್ರಿಯೆಯನ್ನ ತಪ್ಪಿಸಲು ಬಿಸಿಸಿಐ ಆಟಗಾರ್ತಿಯರಿಗೆ ಮುಂಚಿತ ಸೂಚನೆ ನೀಡಿರೋದಾಗಿ ತಿಳಿದು ಬಂದಿದೆ. ಇದರಿಂದ ಇತ್ತೀಚಿನ ಪುರುಷರ ಏಷ್ಯಾ ಕಪ್ನಲ್ಲಿ ಅನುಸರಿಸಿದ ನೀತಿ ಮಹಿಳಾ ತಂಡದಲ್ಲಿಯೂ ಮುಂದುವರೆದಂತಾಗಿದೆ. ಟಾಸ್ ಸಮಾರಂಭವನ್ನ ಮಾಜಿ ಆಸ್ಟ್ರೇಲಿಯಾ ಆಟಗಾರ್ತಿ ಮೆಲ್ ಜೋನ್ಸ್ ನಡೆಸಿದ್ದು ಭಾರತ ಹಾಗೂ ಪಾಕಿಸ್ತಾನ ತಂಡದ ನಾಯಕಿಯರು ಅಂತರ ಕಾಯ್ದುಕೊಂಡು ನಿಂತಿದ್ದು ಕಂಡುಬಂದಿದೆ.